ಒಂದು ರೈಲು ಗಾಡಿಯು ಬೆಳಿಗ್ಗೆ 5:45ಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಬೆಳಿಗ್ಗೆ 9:20ಕ್ಕೆ ತಲುಪುತ್ತದೆ. ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿಯು ತೆಗೆದುಕೊಂಡ ಸಮಯ ಎಷ್ಟು? ಪ್ರಯಾಣದ ಅವಧಿ ನೀವು ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿರಿ, ನೋಡ್ರಿ ಲಕ್ಷ ಕೊಟ್ಟ. ನಾನು ಗಣಿತಗಳನ್ನು ಹೇಳುವಾಗ ನೀವು ಬೋರ್ಡ್ ಕಡೆ ನೋಡ್ಬೇಕು, ಅದು ಭಾಳ ಇಂಪಾರ್ಟೆಂಟ್. ಇವೆಲ್ಲ ಟೆಲಿಗ್ರಾಮ್ ಕ್ಲಾಸ್ ಇದು. ಇವು ಈ ಟೆಲಿಗ್ರಾಮ್ ಕ್ಲಾಸ್ನೊಳಗೆ ಏನದ, ನಿಮಗೆ ಕ್ರಮಬದ್ಧವಾದ ನವೋದಯ ಪೇಪರ್ಗಳನ್ನೆಲ್ಲ ಬಿಡಿಸದ. ಈಗ ನಿಮಗೆ 3 ತಿಂಗಳ ವೆಕೇಷನ್, ಏಪ್ರಿಲ್ ಮೇ 2 ತಿಂಗಳದ ವೆಕೇಷನ್ನ ವಿಡಿಯೋ ಬರ್ತಾವೆ. ಅವತ್ತು ನೀವು ಟೆಲಿಗ್ರಾಮ್ದಾಗ ನೋಡ್ರಿ, ಮನೆಯೊಳಗೆ ಅಭ್ಯಾಸ ಮಾಡಿರಿ. ಮುಂದೆ ಜೂನ್ 1ರಿಂದ ಇದು ಅಭ್ಯಾಸ ಚಾಲು ಆಗ್ತದೆ. ಈಗ ಒಂದು 10 ವಿಡಿಯೋ ಹಾಕಿ, ನಾನು 30 ವಿಡಿಯೋ ಹಾಕಿದೆ. ಅಭ್ಯಾಸ ಮಾಡಬೇಕು. ಯಾಕಂದ್ರೆ ನೀವು ಈ ಟಫ್ ಆದಂಥ ಅಭ್ಯಾಸವನ್ನು ಕಲ್ತರೆ ಅಂತ ನೀವು ಮೆರಿಟ್ ಸೆಲೆಕ್ಷನ್ ಆಗ್ತೀರಿ. ಎಲ್ಲಿ ಬೇಕಾದಲ್ಲಿ ನಿಮ್ಮ ನೌಕರಿ ಆಗ್ತಾವೆ. ಇಂಥ ಅಭ್ಯಾಸನ ಕಲ್ತಾರೆ. ಪಾಸ್ ಆಗ್ಬೇಕನ್ನೋ ಅಭ್ಯಾಸನ ಕಲ್ತ್ರಿ ಅಂತಂದ್ರೆ ಮುಗಿದ ಕೆಲಸ ನಿಮ್ದು. ಇಂಥ ಕಠಿಣ ಲೆಕ್ಕಗಳನ್ನು ಕಲ್ತ್ರಿ ಅಂತಂದ್ರೆ ಜಾಬ್ ಡೆಫಿನೆಟ್ಲಿನೇ ಅದು ಡಿಗ್ರಿ ಆಗ್ತದೆ. ಈಗಿನ ಅಭ್ಯಾಸ ನೀವು ಕಲ್ತ್ರೆ ಡಿಗ್ರಿ ಅಷ್ಟೇ. ಈಗಿನ ಪಠ್ಯ ಪುಸ್ತಕ ಭಾಳ ಮಟ್ಟ ಭಾಳ ಕಡಿಮೆ ಇಟ್ಟಾರ ಮಕ್ಕಳ ಸಲುವಾಗಿ. ಭಾಳ ಹೆವಿ ಆಗ್ತದೆ. ಅದರಿಂದ ನಿಮ್ಮ ಭವಿಷ್ಯ ಉದ್ಧಾರ ಆಗೋದಿಲ್ಲ. ಬಿರಿಯನ್ನು ಕಲಿಯಿರಿ, ಟಫ್ ಅನ್ನು ಕಲಿಯಿರಿ. ಕ್ಯಾಂಪಸ್ ಸಿಲೆಕ್ಷನ್, ನೌಕರಿ 100% ಜಾಬ್. ಇದು ಓಲ್ಡ್ ಅಭ್ಯಾಸ. ಇದು ಇನ್ನು ನೀವು ಸೀರಿಯಲ್ ನೋಡ್ಬೇಕು. ಭಾರಿ ಟಫ್ಗಳು ಗಣಿತಗಳನ್ನು ಕಲಿಸೋಣ. ಅಪ್ ಟು 10th ತನಕ ನಿಮ್ಮ ಕೈ ಹಿಡಿಯೋರು ಯಾರೂ ಇಲ್ಲ. ಅಂಥ ಗಣಿತಗಳನ್ನು, ಕೆಲವೊಂದು ಹೊಸ ನಮೂನೆ ಗಣಿತಗಳು ನಾವು ಸೀನಿಯರ್, ಅವು ನಮ್ಗೆ ಬರೋಲ್ಲ. ಈಗ ಹೊಸ ವಿದ್ಯಾರ್ಥಿಗಳು ಕಲಿತು ಶಿಕ್ಷಕರು ಕಲಿಸ್ತಾರೆ. ನಿಮಗೆ ಬಂದಷ್ಟರೇ ಕಲಿಯಿರಿ, ಹಳೆ ವಿಷಯನ ಕಲಿಬೇಕು. ಈಗ ನೋಡ್ರಿ, ಒಂದು ರೈಲು ಗಾಡಿಯು ಬೆಳಿಗ್ಗೆ 5:45ಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಬೆಳಿಗ್ಗೆ 9:20ಕ್ಕೆ ತಲುಪುತ್ತದೆ. ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿಯು ತೆಗೆದುಕೊಂಡ ಸಮಯ ಎಷ್ಟು? ಬೆಳಗ್ಗೆನೆ ಹೊಂಟದೆ, ಬೆಳಿಗ್ಗೆನೆ ತಲುಪದು. ಪ್ರಯಾಣದ ಅವಧಿ ಅಂದ್ರೆ ಮುಂದಿನ ನಿಲ್ದಾಣ ತೆಗೆದುಕೊಂಡ ಸಮಯ ಅಂದ್ರೆ ಪ್ರಯಾಣದ ಅವಧಿ. ಮುಂದಿನ ನಿಲ್ದಾಣ ತಲುಪಲು ತೆಗೆದುಕೊಂಡ ಸಮಯ ಬರೋಬರಿ. ತೆಗೆದುಕೊಂಡ ಸಮಯ ಬರೋಬರಿ. ತಲುಪಿದ ಸಮಯ, ಮೈನಸ್ ಹೊರಟ ಸಮಯ. ರೈಲು ಹೊರಟ ಸಮಯನ ಕಳಿಬೇಕು. ರೈಲು ಹೊರಟ ಸಮಯ. ತಲುಪಿದ ಸಮಯ ಎಷ್ಟದ? 9:20 ಅದ. ತಲುಪಿದ ಸಮಯ 9, ತಲುಪಿದ ಸಮಯ 9:20 ಮೈನಸ್ ಹೊರಟ ಸಮಯ 5:45. ಹೆಂಗೆ ಕಳಿಬೇಕು ಇದನ್ನ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. 20 ನಿಮಿಷದಾಗ 45 ನಿಮಿಷ ಕಳೀಲಿಕ್ಕೆ ಬರೋದಿಲ್ಲ. 1 ಗಂಟೆ ಕೈಗಡ ತಗೋಬೇಕು ನೀವು. 1 ಗಂಟೆ ಕೈಗಡ ತಗೊಂಡಾಗ ಇದದ ಗಂಟೆ ಅದ, ಇದದ ನಿಮಿಷ ಅದ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಇದು ಗಂಟೆ ಅದ, ಇದು ನಿಮಿಷ ಅದ. 1 ಗಂಟೆ ಕೈಗಡ ತಗೊಂಡ್ರಿ ಅಂದ್ರೆ 1 ಗಂಟೆ ಬರೋಬ್ಬರಿ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷದಾಗ 20 ನಿಮಿಷ ಕೂಡಿಸ್ರಿ 80 ನಿಮಿಷ ಆಯ್ತು. ಆ 80 ನಿಮಿಷದಾಗ 45 ಕಳೀರಿ. ನೋಡ್ರಿ, 10ರಾಗ 5 ಆದ್ರೆ 5, 8ರಾಗ 5 ಆದ್ರೆ 35 ನಿಮಿಷ ಆಯ್ತು.
9ರಾಗ 6 ಆದ್ರೆ 3 ಗಂಟೆ 35 ನಿಮಿಷಗಳು. ಆನ್ಸರ್ ಎಷ್ಟು? 3 ಗಂಟೆ 35 ನಿಮಿಷ. ಹುಡುಕ್ಯಾಡ್ರಿ ಅಲ್ಲಿ ಅದ 3 ಗಂಟೆ 35 ನಿಮಿಷ. 3 ಗಂಟೆ 35 ನಿಮಿಷ ಉತ್ತರ ಸಂಖ್ಯೆ ಎ. ಇಲ್ಲಿ ಗಂಟೆ ನಿಮಿಷ ಕಳಿದು ನೀವು ತಿಳ್ಕೊ, ಯಾಕಂದ್ರೆ ರೂಪಾಯಿ ಪೈಸೆದಂಗೆ ಕಳಿಬಾರ್ದು ನೀವು ಇದನ್ನು. ಇದು ನೋಡ್ರಿ ಹೆಂಗಂದ್ರೆ 9 ಗಂಟೆ 20 ನಿಮಿಷದಾಗ 5 ಗಂಟೆ 45 ನಿಮಿಷ ಕಳೆದ್ರಿ ಅಂತಂದ್ರೆ ಪ್ರಯಾಣದ ಅವಧಿ ಅಥವಾ ಮುಂದಿನ ನಿಲ್ದಾಣವನ್ನು ತಲುಪಲು ತೆಗೆದುಕೊಂಡ ಸಮಯ ಬರಬೇಕಾದ್ರೆ ನೀವೇನು ಮಾಡಬೇಕು? ತಲುಪಿದ ಸಮಯದೊಳಗೆ ಹೊರಟ ಸಮಯವನ್ನು ನಾವು ಕಳೀಬೇಕು. ಅದನ್ನು ತಿಳ್ಕೊಂಡು ತಲುಪಿದ ಸಮಯದಾಗ ಹೊರಟ ಸಮಯವನ್ನು ಕಳೆದ್ರಿ ಅಂದ್ರೆ ಏನು ಬರ್ತಾರೆ? ಆ ಮುಂದಿನ ನಿಲ್ದಾಣವನ್ನು ತಲುಪಲು ತೆಗೆದುಕೊಂಡ ಸಮಯ ಸಿಗ್ತದೆ. 9 ಗಂಟೆ 20 ನಿಮಿಷದಾಗ 5 ಗಂಟೆ 45 ನಿಮಿಷ ಹೆಂಗೆ ಕಳಿಬೇಕಂದ್ರೆ 20ರಾಗ 45 ಹೋಗೋದಿಲ್ಲ. 10ರಾಗ 5 ಆದ್ರೆ 5 ಕೆಲ ಬಂತು 1, 12ರಾಗ 5 ಆದ್ರೆ 7, ಹಿಂಗೆ ಕಳಿಬಾರ್ದು. ನೆನ್ಪಿಟ್ಕೋರಿ. ಹಿಂಗೆ ಕಳೆದ್ರಿ ಅಂದ್ರೆ ಲೆಕ್ಕ ತಪ್ಪು. ಯಾಕಂತ ಕೇಳಿ, ಇದರ ನಿಮಿಷದ ಮಾನ ಏನು? ಇದು ರೂಪಾಯಿ ಪೈಸೆದಾಗಿತ್ತಂದ್ರೆ ನೀವು ಹಂಗೆ ಕಳಿಬೇಕು. ಇದು ಮಾನ ಏನದ 60 ನಿಮಿಷದ. 1 ಗಂಟೆಗೆ 60 ನಿಮಿಷ. 1 ಗಂಟೆ ನೀವು ಕೈಗಡ ತೊಗೊಂಡ್ರಿ, ಆ ಗಂಟೆಯನ್ನು ನಿಮಿಷ ಮಾಡ್ಕೊಂಡು 1 ಗಂಟೆಗೆ 60 ನಿಮಿಷ. ಆ 60 ನಿಮಿಷ ಇದ್ರಾಗ ಕೊಡಿಸೋರಿ 80 ನಿಮಿಷ ಆಯ್ತು. ಈ 45 ಕಳೀರಿ 35 ನಿಮಿಷ ಆಯ್ತು. ಕೈಗಡ ಕೊಟ್ಟಿರಿ. 9ರಾಗ 6 ಆದ್ರೆ 3. ಅಲ್ಲಿ ಮುಂದಿನ ನಿಲ್ದಾಣವನ್ನು ತಲುಪಲು ತೆಗೆದುಕೊಂಡ ಒಟ್ಟು ಸಮಯ ಬರೋಬರಿ 3 ಗಂಟೆ 35 ನಿಮಿಷ. ಉತ್ತರ ಎ. ಮಾಡಿ ಮತ್ತೆ ರಿಪೀಟ್ ನೋಡ್ರಿ, ನೀವು ನೋಡ್ರಿ. ಮತ್ತು ಇದು ಟೆಲಿಗ್ರಾಮ್ ಕ್ಲಾಸ್ ಅದ, ನೀವು ಚಂದಾಗಿ ಬರ್ಕೋಬೇಕು ನೋಟ್ಬುಕ್ದಾಗ. ಇದು ಬಂದ ಕೂಡಲೇ ಬಡ ದೊಡ್ಡ ಸ್ಕ್ರೀನ್ದಾಗ ನೋಡ್ರಿ ನೀವು ಅಭ್ಯಾಸ. ಜಸ್ಟ್ ಒಬ್ಬರು ಪೇರೆಂಟ್ಸ್ ತೊಗೊಂಡಾರ, ದೊಡ್ಡ ಸ್ಕ್ರೀನ್ ಕೂಡ್ಸ್ಯಾರ, ಭಾರಿ ಸೌಂಡ್ ಕೂಡ್ಸ್ಯಾರ. ಏನು ಮನ್ಯಾಗ ಜೋಶಿ ಸರ್ ಬಂದು ಸಾಲಿ ಕಲಿಸ್ತಾರಂತ ನನಗೆ ಹೆಮ್ಮೆದಿಂದ ಫೋನ್ ಹಚ್ಚಿದ್ರು. ನೀವು ಹಂಗೆ ನನಗೆ ಹಚ್ಚಿರಿ, ನೀವು ಒಂದು ಸ್ವಲ್ಪ ರೊಕ್ಕ ಖರ್ಚು ಮಾಡಿರಿ, ಒಂದು ದೊಡ್ಡ ಟಿ ವಿ ತೊಗೊಳ್ರಿ, ಮೊಬೈಲ್ ಕನೆಕ್ಟ್ ಮಾಡಿರಿ, ಕಲಿಬೇಕು. ಅಭ್ಯಾಸ ಎಷ್ಟು ಟಫ್ ಕಲಿತೀರಿ, ನೌಕರಿ ಕಣ್ಣು ಮುಚ್ಚಿ ಬರ್ತಾವೆ ನಿಮಗೆ. ಯಾಕಂದ್ರೆ ಇದು ಓಲ್ಡ್ ಅಭ್ಯಾಸ. ಇದಕ್ಕಿಂತಲೂ ಸೀರಿಯಲ್ದಾಗ ಭಾರಿ ಟಫ್ ಗಣಿತಗಳನ್ನು ಕಲಿಸ್ತೇನೆ ನಾನು. ಸೀರಿಯಲ್ ಯಾರು ಅಭ್ಯಾಸ ಮಾಡ್ತೀರಿ, ಮೊದಲು 2 ತಿಂಗಳ ವೆಕೇಶನ್ ಪರ್ಫೆಕ್ಟಾಗಿ ತಗೊಳ್ರಿ. ನಿಮ್ಮನ್ನು ಶಾಯನ ಮಾಡ್ತದೆ ಇದು ಟೆಲಿಗ್ರಾಮ್ ಕ್ಲಾಸ್. ಎಲ್ಲ ವಿದ್ಯಾರ್ಥಿಗಳು ಮನೆಯೊಳಗೆ ಏಪ್ರಿಲ್ 1ರಿಂದ ತಗೋರಿ. ನನಗೆ ಜೂನ್ 30 ತನಕ ನೀವು 2 ತಿಂಗಳದ ಅಭ್ಯಾಸನ ಒಟ್ಟು ನೀವು ಕವರ್ ಮಾಡಬೇಕು. ಪೂರ್ತಿ ಅದರ ಅಭ್ಯಾಸ ಮನನ ಮಾಡಬೇಕು. ಅಂದರೆ ಜೂನ್ 1ರ ಸಾಲಿ ನನ್ನ ಕೋಚಿಂಗ್ ಅಭ್ಯಾಸ ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್ ಜೂನ್ 1ರಿಂದ ತಿಳಿಬೇಕಾಗಿತ್ತು ಅಂದ್ರೆ ನೀವು ಮಾಡಬೇಕಾದದ್ದೇನು 30ರ ತನಕ ಮಗ್ಗಿ ಕೂಡ್ಸೋದು, ಕಳೆದು, ಗುಣಾಕಾರ, ಭಾಗಾಕಾರ. ದೊಡ್ಡ ಭಾಗಾಕಾರ ಲೆಕ್ಕ ಕಲ್ತ್ರಿ, ಮುಂದಿನ ಲೆಕ್ಕಗಳು ನಿಮಗೆ ಎಷ್ಟು ಟಕ್ 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 ಬರ್ತಾವೆ ನೋಡ್ರಿ. ನಾನು ಈಗ ವೆಕೇಶನ್ ಕ್ಲಾಸದ ವಿಡಿಯೋನು ಒಂದು ತುಸು ನಿಮ್ಗೆ ಹಾಕಿರ್ತಂದು ಸ್ಯಾಂಪಲ್ ನೋಡಿ. ಥ್ಯಾಂಕ್ ಯು ಬೈ. ಚೆನ್ನಾಗಿ ಬರ್ಕೊಡಿ. ಫೇರ್ದಾಗ ನೀಟಾಗಿ ಬರ್ಕೊಡಿ.